ಪ್ರಿಯರೇ, ಪ್ರೈಸ್ ದ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರ ಆತ್ಮರ ಸಹಾಯದಿಂದ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯದ 8ನೇ ವಾಕ್ಯದವರೆಗೆ ನಾವು ನೋಡಿಕೊಂಡೆವು. ಪರ್ವತ ಪ್ರಸಂಗದ 27ನೇ ಭಾಗಕ್ಕೆ ಬಂದಿದ್ದೇವೆ ಪ್ರಿಯರೇ. ಇದರಲ್ಲಿ ಸ್ವಾಮಿ ಹೇಳುವಂಥ ಭಾಗ 9ನೇ ವಚನ. ಯಾಕೆಂದರೆ ಪೂರ್ಣ ಅಧ್ಯಾಯವಾಗಿ ಕೊಟ್ಟರೆ ಯಾರೂ ಕೂಡ ನೋಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲದಿರತಕ್ಕಂಥ ಕಾರಣಕ್ಕೋಸ್ಕರವಾಗಿ ಚುಟುಕಾಗಿ ಕೊಡ್ತಾ ಇದ್ದೇನೆ. ಪರ್ವತ ಪ್ರಸಂಗದ 27ನೇ ಭಾಗವಾಗಿ 9ನೇ ವಾಕ್ಯವನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಬರೆದಿದೆ, ಆದುದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು ಅಂತೇಳಿ ಯೇಸು ಸ್ವಾಮಿನೇ ಹೇಳ್ತಾರೆ ಪ್ರಿಯರೇ. ಅಂದರೆ ಈ ಒಂದು ಮತ್ತೆ 6ನೇ ಅಧ್ಯಾಯದಲ್ಲಿ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು, ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಬಾರ್ದು ಅಂತ ಹೇಳೋದ್ರ ಬಗ್ಗೆನೇ ಹೆಚ್ಚಾದ ವಿವರಣೆಗಳು ಇರೋದು. ಆದರೂ ಕೂಡ ಶಿಷ್ಯರು ತಪ್ಪಾದ ಪ್ರಾರ್ಥನೆ ಮಾಡ್ತಾಯಿದ್ರು. ಅಂದರೆ ಸ್ವಾರ್ಥಕ್ಕೋಸ್ಕರ ಪ್ರಾರ್ಥನೆ, ಕೆಟ್ಟತನವನ್ನು ಇಟ್ಟುಕೊಂಡೇ ಪ್ರಾರ್ಥನೆ, ಇನ್ನೊಬ್ಬರ ಮೇಲೆ ಹೊಟ್ಟೆ ಕಿಚ್ಚು, ಜಗಳ, ಕ್ಷಮಾಪಣೆ ಕೊಡದೇನೆ ಪ್ರಾರ್ಥನೆ, ಇದೆಲ್ಲದರ ಬಗ್ಗೆ ಅವತ್ತು ಪರ್ವತ ಪ್ರಸಂಗದಲ್ಲಿ ಶಿಷ್ಯಂದ್ರ ಜೊತೆಲಿ ವಿವರಿಸಿರ್ಬೋದು. ಆದರೆ ಮತ್ತಾಯ, ಮಾರ್ಕ, ಲೂಕ, ಯೋಹಾನರು ಇವರು ಏನು ಮಾಡಿದ್ರು ಅಂದರೆ ಆದಷ್ಟು ಅದನ್ನು ಚುಟುಕಾಗಿ ಮಾಡಿ ಸುವಾರ್ಥ ಪುಸ್ತಕವಾಗಿ ಮಾಡಿ ಅವರು ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಸ್ತೋತ್ರ ಹೇಳಬೇಕು. ಯೋಹಾನ ಬರೆದ ಸುವಾರ್ತೆ ಕೊನೆ ಅಧ್ಯಾಯ ಕೊನೆಯ ವಾಕ್ಯದಲ್ಲಿ ಬರೆದಿದೆ, ಯೇಸು ಸ್ವಾಮಿ ಮಾಡಿರ್ತಕ್ಕಂಥ ಮಹತ್ ಕಾರ್ಯಗಳನ್ನು ವಿವರಿಸಲಿಕ್ಕೆ ಹೋದರೆ ಇಡೀ ಪ್ರಪಂಚವೇ ಇಡಿಸೋದಷ್ಟು ಪುಸ್ತಕ ಆಗುತ್ತೆ ಅಂತೇಳಿ. ಅಂದರೆ ಅವರು ಬರೀ ಕೇವಲ 3.5 ವರ್ಷ ಸೇವೆ ಮಾಡಿದ್ರು ಕೂಡ ಅಷ್ಟೊಂದು ಆಗಿದೆ ಅಂತ ಹೇಳಬೇಕಾದ್ರೆ ಅದನ್ನೇ ಅವರು ಚುಟುಕಾಗಿ ಮಾಡಿ ಇವತ್ತು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಸ್ತೋತ್ರ. ಅಲ್ಲಿ ನೀವು ಈಗ ಪ್ರಾರ್ಥನೆ ಮಾಡತಕ್ಕದ್ದು ಅಂತೇಳಿ ಕೆಲವೊಂದು ವಿಷಯಗಳನ್ನ ಅವರು ಹೇಳಿರ್ಬೋದು ಪ್ರಿಯರೇ. ಆದರೆ ಕೆಳಗಡೆಯಲ್ಲಿ ಬರೆದಿದೆ, ಪರಲೋಕದಲ್ಲಿ ನಮ್ಮ ತಂದೆಯೇ, ನಿನ್ನ ನಾಮ ಪರಿಶುದ್ಧವಾಗಿ ಎಣಿಸಲ್ಪಡಲಿ, ನಿನ್ನ ಚಿತ್ತವು ಬರಲಿ, ನಿನ್ನ ಚಿತ್ತವು ಬರಲಿ, ನಿನ್ನ ರಾಜ್ಯವು ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮಗೆ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದರೆ ನಾವು ಕ್ಷಮಿಸುವಂತೆ, ನಾವು ಇತರ ತಪ್ಪುಗಳನ್ನು ಕ್ಷಮಿಸುವಂತೆ ಮಾಡು ತಗೊಂಡು ಈ ಥರದಲ್ಲಿ ಪರಲೋಕದ ಪ್ರಾರ್ಥನೆಯನ್ನು ಕಲಿಸಿಕೊಟ್ರು ಪ್ರಿಯರೇ. ಯಾರು? ಯೇಸು ಸ್ವಾಮಿ ತನ್ನ ಶಿಷ್ಯಂದರಿಗೆ. ಇದು ಪರಲೋಕದ ಪ್ರಾರ್ಥನೆ. ಆದರೆ ಇದನ್ನೇ ಮಾಡ್ಕೊಂಡು ಕೂತ್ಕೋಬೇಕು ಅಂತ ಅಲ್ಲ, ನಾವು ಬೇರೆ ಥರದಲ್ಲೂ ಮಾಡ್ಬೋದು. ಆದರೆ ಈ ಒಂದೊಂದು ವಾಕ್ಯದಲ್ಲೂ ಕೂಡ ಪರಲೋಕದಲ್ಲಿ ನಮ್ಮ ತಂದೆ ಇಲ್ಲಿಂದ ಹಿಡಿದು ಕೊನೆಯವರೆಗೂ ಕೂಡ ಒಂದೊಂದು ವಾಕ್ಯಕ್ಕೂ ಒಂದೊಂದು ಗೂಢಾರ್ಥ ಇದೆ ಪ್ರಿಯರೇ. ಅದನ್ನು ನಾನು ನಾಳೆಯಿಂದ ನಾನು ವಿವರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ಇವತ್ತು ನಾವು ತಿಳಿಯಬೇಕಾದಂಥ ಅಂಶ, ಪರಲೋಕದಲ್ಲಿ ನಮ್ಮ ತಂದೆ ನಿನ್ನ ನಾವು ಪರಿಶುದ್ಧವೆಂದು ಎಣಿಸಲ್ಪಡಲಿದ್ದು ಬರ್ದಿಲ್ಲ. ಇದನ್ನು ಪರಲೋಕದ ಪ್ರಾರ್ಥನೆ ಅಂತ ಹೇಳ್ತಾರೆ. ಇವತ್ತು ಕೂಡ ಕ್ಯಾಥೋಲಿಕ್ನವರು ಪ್ರತಿದಿನವೂ ಕೂಡ ಮಾಡ್ತಾರೆ. ಕ್ಯಾಥೋಲಿಕ್ನವರು ಏನು ಮಾಡ್ತಾರೆ? ಪ್ರತಿದಿನವೂ ಕೂಡ ಮಾಡ್ತಾರೆ. ಹಾಗೆ ಹೇಳ್ಕೊಂಡು ಅವ್ರನ್ನ ಖಂಡಿಸ್ತಾ ಇಲ್ಲ. ಪ್ರತಿದಿನವೂ ಮಾಡುವಂಥ ಅಗತ್ಯ ಇಲ್ಲ. ಯಾಕೆ ಅಂದರೆ ನಾವು ಪ್ರಾರ್ಥನೆಗಳನ್ನು ಪರಿಸ್ಥಿತಿಗೆ ತಕ್ಕ ಹಾಗೆ ಚೇಂಜ್ ಮಾಡಬೇಕು. ಬಟ್ ಈ ಪರಲೋಕದ ಪ್ರಾರ್ಥನೆ ಹೇಳಿದ್ರು ಕೂಡ ಆಶೀರ್ವಾದನೆ ಪ್ರಿಯರೇ. ಪ್ರೈಸ್ ಲಾರ್ಡ್. ಹಾಗಾದರೆ ಇದನ್ನು ಪರಲೋಕದ ಪ್ರಾರ್ಥನೆ ಅಂತ ಹೇಳ್ತಾರೆ. ಇದರಲ್ಲಿ ತುಂಬ ಅರ್ಥಗಳಿದೆ ಪ್ರಿಯರೇ. ಹಾಗಾದರೆ ಈ ಪರಲೋಕದ ಪ್ರಾರ್ಥನೆಯ ಬಗ್ಗೆ ನಾನು ನಾಳೆ ನಿಮಗೆ ತಿಳಿಸ್ತೀನಿ. ಪರಲೋಕದಲ್ಲಿ ನಮ್ಮ ತಂದೆ ನಿನ್ನ ನಾಮ ಪರಿಶುದ್ಧವೆಂದು ಎಣಿಸಲ್ಪಡಲಿದ್ದು ಒಂದು ದಿವಸ ಆದರೆ ನಿನ್ನ ಚಿತ್ತವು, ನಿನ್ನ ರಾಜ್ಯವು ಬರಲಿ, ಅದನ್ನು ಇನ್ನೊಂದು ದಿವಸ ಕೊಡ್ತೀನಿ. ಹಾಗೆಯೇ ಒಂದೊಂದು ದಿವಸ ಒಂದೊಂದು ವಾಕ್ಯಗಳನ್ನ ಕೊಡೋದ್ರ ಮೂಲಕ ಪರ್ವತ ಪ್ರಸಂಗದ ಭಾಗವನ್ನು ನಾನು ನಿಮಗೆ ಕೊಡುವಾಗ ದೇವರು ನನ್ನನ್ನು ಆಶೀರ್ವದಿಸಲಿ, ಉತ್ತಮವಾದ ವಚನಗಳನ್ನು ಕೊಡಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳಿ ಪ್ರಿಯರೇ. ಹಾಗಾದರೆ ನೀವು ಈ ಥರ ಪ್ರಾರ್ಥನೆ ಮಾಡತಕ್ಕದ್ದು ಅಂತ ಯೇಸ್ವಾಮಿ ಯಾಕೆ ಹೇಳಿರ್ಬೋದು ಅಂದರೆ ಅವತ್ತು ಶಿಷ್ಯಂದರು ತಪ್ಪಾದ ಪ್ರಾರ್ಥನೆ ಮಾಡ್ತಾ ಇದ್ದಿರ್ಬೋದು. ನೋಡಿ, ಕಪಟಿಗಳ ಹಾಗೆ ಮಾಡಬೇಡಿ, ಅಜ್ಞಾನಿಗಳ ಹಾಗೆ ಮಾಡಬೇಡಿ, ಏಕಾಂತವಾದ ಕೋಣೆಯಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಎಲ್ಲ ಹೇಳಿದ್ರಲ್ವ. ಅದೇ ಥರದಲ್ಲಿ ಇನ್ನೂ ಅವರು ಶಿಷ್ಯಂದರು ಬದಲಾಯಿಸಿಕೊಂಡಿರಲಿಕ್ಕಿಲ್ಲ. ಅದಕ್ಕೆ ಅವರು ಈ ಥರ ಮಾಡತಕ್ಕದ್ದು ಅಂತೇಳಿ ಒಂದು ಆಜ್ಞೆಯನ್ನೇ ಅವರು ಕೊಟ್ಟರು ಪ್ರಿಯರೇ. ಇಲ್ಲಿ ನೋಡಿ, ಕೀರ್ತನೆ 66:18 ಬರೆದಿದೆ, ನಾನು ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ದರೆ ಸ್ವಾಮಿ ನನ್ನ ವಿಜ್ಞಾಪನೆಯನ್ನು ಕೇಳುತ್ತಿದ್ದಿಲ್ಲ. ಹಾಗಾದರೆ ಕೆಟ್ಟತನದ ಮೇಲೆ ಮನಸ್ಸಿಟ್ಟು ಪ್ರಾರ್ಥನೆ ಮಾಡಬಾರ್ದು. ಒಳ್ಳೆಯತನ, ಶುದ್ಧತೆ, ಪರಿಶುದ್ಧತೆ ಕಡೆಗೆ ಗಮನ ಕೊಟ್ಟು ದೇವರು ಮೆಚ್ಚುವಂಥ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳೋದನ್ನ ಇಲ್ಲಿ ತೋರಿಸ್ತಾ ಇದೆ ಪ್ರಿಯರೇ. ಹಾಗೆಯೇ ಇನ್ನೊಂದು ವಾಕ್ಯ, ಯಾಕೋಬ 4ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನಾವು ತೆಗೆದುಕೊಳ್ಳೋದೆ ಅದರ ಪ್ರಿಯರೇ. ಯಾಕೋಬ 4:3 ನೋಡಿದರೆ, ನೀವು ಬೇಡಿದ್ದನ್ನು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ ದುರಾಭಿಪ್ರಾಯ ಪಟ್ಟು ಬೇಡಿಕೊಳ್ಳೋದ್ರಿಂದ ನಿಮಗೆ ದೊರೆಯುವುದಿಲ್ಲ ಅಂತ ದೇವರ ವಾಕ್ಯದಲ್ಲಿ ಬರ್ತಿದೆ. ನಾವು ಬೇಡ್ಕೊಳ್ತಾ ಇದ್ವಿ, ಆದರೆ ಬೇಡ್ಕೊಳ್ಳಿ ನಮ್ಮ ಭೋಗಗಳಿಗೋಸ್ಕರ ಬೇಡ್ಕೊಳ್ತೀವಿ. ಪಕ್ಕದ ಮನೆ ಸೈಟ್ ನನಗೆ ಆಗಿಲ್ಲಪ್ಪ, ಅವನಿಗೆ ಸೈಟ್ ಆಗಬಾರ್ದಪ್ಪ, ಅವನು ಕಡಿಮೆ ರೇಟಿಗೆ ಸೈಟ್ ಮಾರಿಬಿಡ್ಲಪ್ಪ, ಇದೆಲ್ಲ ತಪ್ಪಾದ ಪ್ರಾರ್ಥನೆ ಪ್ರಿಯರೇ. ಅವನು ಕಡಿಮೆ ರೇಟಿಗೆ ಸೈಟ್ ಮಾರಲಿದ್ರೆ ಆಗ ಅವನು ಲಾಸ್ ಮಾಡ್ಕೊಂಡ್ರೂ ಪರವಾಗಿಲ್ವಾ, ಆ ಆಸ್ತಿ ಓನರ್ ಲಾಸ್ ಆದರೂ ಪರವಾಗಿಲ್ವಾ.
ನೋಡಿ ಎಷ್ಟೊಂದು ತಪ್ಪಾದ ಪ್ರಾರ್ಥನೆ ಮಾಡ್ತಾರೆ. ಅಂಕಲ್ ಅವ್ರು 15 ಲಕ್ಷ ಸೈಟಿಗೆ ಹೇಳ್ತಾರೆ, ನನಗೆ 8 ಲಕ್ಷಕ್ಕೆ ಸಿಗುವಂಗೆ ಪ್ರಾರ್ಥನೆ ಮಾಡಿದ್ದಾರೆ. ನಿಜವಾಗಿ ದೇವರು ಮೆಚ್ಚೋದಿಲ್ಲ. ಯಾಕೆಂದರೆ ಆ ಆಸ್ತಿನ ಮಾರಾಟ ಮಾಡೋಂಥ ವ್ಯಕ್ತಿನೂ ಕೂಡ ದೇವ್ರ ಮಗನೇ ಆಗಿರ್ತಾನೆ ಅಲ್ವಾ. ಆಗ ನಾವು ಪ್ರಾರ್ಥನೆ ಮಾಡುವಾಗ ಅವನಿಗೆ ರೀಸನೇಬಲ್ ರೇಟ್ ಸಿಗಲಿ ಅಥವಾ ಸರಿಯಾದ ರೇಟ್ ಸಿಗುವಂತೆ ಮಾಡಪ್ಪ, ಅವನು ದುರಾಸೆಗೆ ಹೋಗಬಾರ್ದು, ಇವರು ದುರಾಸೆಯಿಂದ ಇರಬಾರ್ದು ಅಂತೇಳಿ ನಾವು ಪ್ರಾರ್ಥನೆ ಮಾಡಬೇಕೆ ಹೊರತು ಅಷ್ಟೇ ಕಡಿಮೆಗೆ ಸಿಕ್ಕಲಿ ಅಂತ ಕೂಡ ನಾವು ಪ್ರಾರ್ಥನೆ ಮಾಡಬಾರ್ದು. ಇವತ್ತು ತಪ್ಪಾದ ಪ್ರಾರ್ಥನೆ ಮಾಡ್ತಾರೆ. ಗಂಡು ಮಗುನೇ ಆಗಲಿ ಅಂತ ಪ್ರಾರ್ಥನೆ ಮಾಡಿ ನೋಡಿ, ಆಗ ನಾವು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಪ್ರಾರ್ಥನೆ ಮಾಡಿದಾಗೆ. ಗಂಡಾದರೂ ಸರಿ ಹೆಣ್ಣಾದರೂ ಸರಿ ದೇವರು ಕೊಟ್ಟಿದ್ದನ್ನು ಸ್ವೀಕಾರ ಮಾಡು ಅಂತ ಹೇಳೋದನ್ನು ಸಭಾಪಾಲಕರು ಕಲಿಸಿಕೊಡ್ಬೇಕು ಪ್ರಿಯರೇ. ಇವತ್ತೇನು ಗೊತ್ತಾ, ಇವರ ಭೋಗಗಳಿಗೋಸ್ಕರ ಗಂಡು ಮಗ ಆದರೆ ವಾರಸುದಾರ ಹುಟ್ಟುತ್ತಾನೆ ಅಂತ ಹೇಳೋಂಥ ಒಂದು ಆಸೆಗೋಸ್ಕರ ಬರ್ತಾರೆ. ಇಲ್ಲ ಪ್ರಿಯರೇ, ಚಿನ್ನದ ಮೇಲೆ ಚಿನ್ನ, ಆಸ್ತಿ ಮೇಲೆ ಆಸ್ತಿ, ಒಂದು ಕಾರು ಕೊಟ್ಟ ಮೇಲೆ ಇನ್ನೊಂದು ಕಾರು ಕೊಡು, ಇದೆಲ್ಲ ಏನಂದರೆ ಭೋಗಗಳಿಗೋಸ್ಕರ ಪ್ರಾರ್ಥನೆ. ನೋಡಿ ಯಾಕಬ್ಬ 4:3 ಇನ್ನೊಂದು ಸಲ ಓದ್ತೀನಿ, ನೀವು ಬೇಡಿದರೂ ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ ದುರಾಭಿಪ್ರಾಯ ಪಟ್ಟು ಬೇಡಿಕೊಳ್ಳೋದ್ರಿಂದ ನಿಮಗೆ ಏನೂ ದೊರೆಯೋದಿಲ್ಲ. ಯಾರು ಭೋಗಗಳಿಗೋಸ್ಕರ ದುರಾಭಿಪ್ರಾಯ ಪಟ್ಟು ಕೇಳ್ಕೊಳ್ತಾರೆ ಪ್ರಿಯರೇ, ಅವ್ರಿಗೆ ಏನೂ ಸಿಗೋದಿಲ್ಲ. ಹಾಗಾದರೆ ಪ್ರಿಯರೇ, ಯೇಸು ಸ್ವಾಮಿ ಹೇಳಿದ್ರಲ್ಲ ಈ ರೀತಿಯ ಪ್ರಾರ್ಥನೆ ಮಾಡತಕ್ಕದ್ದು ಅಂತೇಳಿ, ಹಾಗಾದರೆ ಏನು ಇಲ್ಲ ಪ್ರಿಯರೇ, ಸುಲಭವಾಗಿ ವಿಧಾನವನ್ನು ಹೇಳ್ಕೊಡ್ತಿದ್ದೀನಿ ಕೇಳಿ. ಸತ್ಯದಲ್ಲಿ ನಡೆದು ಪ್ರೀತಿಯಲ್ಲಿ ನಡೆದು ಯೇಸು ಸ್ವಾಮಿ ಹೇಳಿಕೊಟ್ಟ ವಾಕ್ಯದ ಪ್ರಕಾರ ಪ್ರೀತಿ, ಪರಿಶುದ್ಧತೆ, ಕ್ಷಮಾಪಣೆ ಇದೆಲ್ಲವನ್ನು ನಡೆಸಿ ನಂತರ ಪ್ರಾರ್ಥಿಸಿದರೆ ದೇವರು ತಾನೇ ನಿಮಗೆ ಉತ್ತರ ಕೊಡ್ತಾನೆ. ಬೇಡಿದ್ದು ಸಿಕ್ಕೇ ಸಿಗ್ತದೆ. ಧರ್ಮಪುಸ್ತಕಕಾಂಡ 28ನೇ ಅಧ್ಯಾಯದಲ್ಲೂ ಕೂಡ ಬರೆಯಲ್ಪಟ್ಟಿದೆ. ಏನು, ನಿನ್ನ ಕಣಜಗಳು ಯಾವಾಗಲೂ ತುಂಬಿರುವಂತೆ ಮಾಡೋಣ, ನಿನ್ನ ಹೋಗುವಂಥ ಬರುವಂಥ ಪ್ರಯಾಣವನ್ನು ಸಫಲವಾಗುವಂತೆ ಮಾಡೋಣಂತೆಲ್ಲ ಬರೆದಿದೆ ಪ್ರಿಯರೇ. ಇದನ್ನೆಲ್ಲ ನಾವು ಗಮನಿಸುವಾಗ ನಾವು ಶುದ್ಧ ಹೃದಯದಿಂದ ದೇವರ ವಾಕ್ಯ ಪ್ರಕಾರ ಪ್ರಾರ್ಥನೆ ಮಾಡಿ ದೇವರ ನಾಮವನ್ನು ಮಹಿಂಪಡಿಸೋದೆ ಆದರೆ ಪ್ರಿಯರೇ 100% ನಾವು ಕೇಳಿದೆಲ್ಲ ಸಕ್ಸಸ್ ಆಗುತ್ತೆ. ಇದ್ರ ಮೇಲೆ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಯಾವ ಥರ ಪ್ರಾರ್ಥನೆ ಮಾಡಬೇಕು? ಕೀರ್ತನೆ 66:18 ಪ್ರಕಾರ ಕೆಟ್ಟತನದ ಮೇಲೆ ಮನಸ್ಸಿಟ್ಬಿಟ್ಟು ಪ್ರಾರ್ಥನೆ ಮಾಡಿದ್ರೆ ಸ್ವಾಮಿ ವಿಜ್ಞಾಪನೆ ಕೇಳೋದೇ ಇಲ್ಲ ಅಂತ ಹೇಳೋ ವಚನವನ್ನು ಕೊಟ್ಟೆ. ಹಾಗೆಯೇ ಇನ್ನೊಂದು ವಚನ ಕೊಟ್ಟೆ, ಬೇಡಿದರೆ ಅದನ್ನು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸೋದ್ರಿಂದ ನಿಮಗೆ ಏನೂ ದೊರೆಯೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಾದರೆ ಪ್ರಿಯರೇ, ನಾವು ದುರಾಭಿಪ್ರಾಯ ಪಟ್ಟು ಬೇಡಿಕೊಳ್ಳದೆ ದೇವರ ನಾಮ ಮಹಿಮೆಗೋಸ್ಕರ ದೇವರ ವಾಕ್ಯದಲ್ಲಿ ದೇವರ ಚಿತ್ತ ಪ್ರಕಾರ ಏನು ಬರೆದಿದೆ ಅದನ್ನೇ ಪ್ರಾರ್ಥನೆ ಮಾಡಿ ಕೇಳೋದಾದರೆ ದೇವರು ನಮಗೆ ಎಲ್ಲವನ್ನು ಒದಗಿಸುತ್ತಾರೆ. ಆಮೇನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಆಮೇನ್.